ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತುಪ್ಪ ಮಾಡ್ತಾಯಿದ್ದೀನಿ. ಇದು ಮನೆಯಲ್ಲೇ ಮಾಡಿರೋ ಬೆಣ್ಣೆಯಿಂದ ಮಾಡ್ತಿರೋವಂಥ ತುಪ್ಪ. ಸೊ ಇದು ನಾನು ಹೊಸ ವಿಧಾನದಲ್ಲಿ ಮಾಡ್ತಾಯಿದ್ದೀನಿ. ಅಂದರೆ ಡೈರೆಕ್ಟ್ ಪಾತ್ರೆಯಲ್ಲಿ ಹಾಕಿ ಸ್ಟವ್ ಮೇಲೆ ಇಟ್ಟು ಕುದಿಸ್ತಾ ಇಲ್ಲ. ಇದನ್ನು ಒಂದು ತವ ಮೇಲೆ ಇಟ್ಬಿಟ್ಟು ನಾನು ಮಾಡ್ತಾ ಇರೋದು ಇವತ್ತು. ನೋಡಿ, ಈ ಥರ ಮಣ್ಣಿನ ತವ ಬರುತ್ತಲ್ವ, ಅದರಲ್ಲಿ ಈ ತವ ಬಂದುಬಿಟ್ಟು ಮಣ್ಣಿಂದ ಮಾಡಿರುವಂಥದ್ದು ಆರ್ಗ್ಯಾನಿಕ್ ತವ ಇದು. ಸೊ ತವನ ಮೊದಲು ನಾವು ಸ್ವಲ್ಪ ಬಿಸಿಯಾಗಕ್ಕೆ ಬಿಟ್ಟು ನಂತರ ಒಂದು ಪಾತ್ರೆ ಅಥವಾ ಒಂದು ಬೌಲ್, ನಾನು ನೋಡಿ ಬೌಲಲ್ಲಿ ಮಾಡ್ತಾಯಿದ್ದೀನಿ. ಸೊ ನೀವು ಬೇಕಾದ್ರೆ ಮಣ್ಣಿನದು ಪಾತ್ರೆಯಿಂದನೂ ಮಾಡ್ಬೋದು. ನಿಮ್ಗೆ ಯಾವುದು ಕನ್ವೀನಿಯೆಂಟ್ ಆಗುತ್ತೋ ಅದರಲ್ಲಿ ನೀವು ಮಾಡ್ಬೋದು. ಸೊ ಇದರಲ್ಲಿ ನೋಡಿ, ನಾನೀಗ ಬೆಣ್ಣೆ ಹಾಕಿ ಅದರಲ್ಲಿ ಫಸ್ಟ್ ನೋಡಿ ಕರಗಿಸ್ತಾ ಇದ್ದೀನಿ. ಇದು ಸ್ವಲ್ಪ ನಿಧಾನಕ್ಕಾಗುತ್ತೆ. ನಾವು ಗ್ಯಾಸ್ ಸ್ಟವ್ ಮೇಲೆ ಡೈರೆಕ್ಟಾಗಿ ಮಾಡಿದರೆ ಏನಾಗುತ್ತೆ ಅಂದರೆ ತುಂಬ ಬೇಗ ಆಗಿಬಿಡುತ್ತೆ, ಬೇಗ ಬಿಸಿ ಆಗುತ್ತೆ. ಬಟ್ ಇದರಲ್ಲಿ ನಿಧಾನಕ್ಕೆ ಬಿಸಿಯಾಗಿ ನಿಧಾನಕ್ಕೆ ಪ್ರೊಸೆಸ್ ಆಗುತ್ತೆ. ನೋಡಿ, ಇದು ಆಲ್ಮೋಸ್ಟ್ ಆಗ್ತಾ ಬಂದಿದೆ. ಸೊ ಇದು ತುಂಬ ಜಾಸ್ತಿ ಕುದಿಯಲ್ಲ, ಬೇಗ ನಾವು ಗ್ಯಾಸ್ ಸ್ಟವಲ್ಲಿ ಇಟ್ಟರೆ ಕುದ್ದು ಎಲ್ಲ ಹೊರಗಡೆ ಬೀಳೋ ಅಂಥದ್ದೆಲ್ಲ ಆಗುತ್ತೆ. ಬಟ್ ಇದರಲ್ಲಿ ಇಟ್ಟಾಗ ಏನಾಗುತ್ತೆ ಅಂದರೆ ಜಾಸ್ತಿ ವೇಗವಾಗಿ ಕುದಿಯಲ್ಲ, ನಿಧಾನ ಕುದಿಯುತ್ತೆ ಮತ್ತು ಹೊರಗೆ ಚೆಲ್ಲಲ್ಲ. ಅದು ಆ ಬೌಲಲ್ಲೇ ಕುದೀತಾ ಇರುತ್ತೆ. ನೋಡಿ, ಆಲ್ಮೋಸ್ಟ್ ತುಪ್ಪ ರೆಡಿಯಾಗಿದೆ. ನೋಡಿ, ಬಣ್ಣ ಚೇಂಜ್ ಆಗ್ತಾ ಬರ್ತಾ ಇದೆ. ಇದು ಈಗೇನೆ ಸ್ವಲ್ಪ ನಾವು ಗ್ಯಾಸ್ ಸ್ಟವಲ್ಲಿ ಮಾಡಿದ್ರೆ ಒಂದು ಅರ್ಧ ಗಂಟೆ ನಾವು ಮಾಡಿದರೆ, ಇದರಲ್ಲಿ ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು 5-10 ನಿಮಿಷ ಹೆಚ್ಚು ಟೈಮ್ ತೊಗೊಳ್ಬೋದು ಅಷ್ಟೇ. ಅದೇ ಟೈಮಲ್ಲಿ ಹೋಗುತ್ತೆ. ಬಟ್ ಪ್ರೊಸೀಜರ್ ಸ್ವಲ್ಪ ಚೇಂಜಸ್ ಆಗುತ್ತೆ. ನೋಡಿ, ಅದರಲ್ಲಿ ಕುದ್ದು ಅದರಲ್ಲಿ ಎಲ್ಲ ಉಳ್ಕೊಳ್ಳುತ್ತೆ. ನೋಡಿ, ಬ್ರೌನ್ ಕಲರ್ ಆಗ್ತಾ ಬರ್ತಾ ಇದೆ. ಸೊ ಇದು ತುಂಬ ಬೇಗ ಬಣ್ಣ ಬದಲಾಗಲ್ಲ ಇದರಲ್ಲಿ. ಆ ಬಣ್ಣ ಅದರದ್ದು ಏನು ಒರಿಜಿನಲ್ ತುಪ್ಪದ ಬಣ್ಣ ಇದೆಯಲ್ಲ ಅದು ಹಾಗೇ ಇರುತ್ತೆ. ನೋಡಿ, ರೆಡಿ ಆಗ್ತಾ ಇದೆ, ಆಲ್ಮೋಸ್ಟ್ ರೆಡಿ ಆಗಿದೆ. ನೋಡಿ, ಬಣ್ಣ ಚೇಂಜ್ ಆಗ್ತಾ ಇದೆ, ನೋಡ್ಬೋದು ನೀವು. ಸೊ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ, ಯಾಕಂದರೆ ನೋಡಿ, ಈಗ ತುಪ್ಪ ರೆಡಿಯಾಗಿದೆ. ನೋಡಿ, ಬ್ರೌನ್ ಕಲರು, ತುಪ್ಪದ ನ್ಯಾಚುರಲ್ ಬಣ್ಣ ಏನಿರುತ್ತೆ ಅದೇ ರೀತಿ ಇದೆ. ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೀನಿ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾವೊಂದು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಬೇಕು. ನೋಡಿ, ನಾನೊಂದು ಇದಕ್ಕೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೇನೆ, ಜಾರಲ್ಲಿ ಹಾಕ್ತಾ ಇದ್ದೀನಿ. ನೋಡಿ, ಮನೆಯಲ್ಲೇ ಮಾಡಿರುವಂಥ ತುಪ್ಪ ಇದು. ಸೊ ಇದು ನಾನು ಬಂದುಬಿಟ್ಟು ಹಾಲಿನ ಕೆನೆಯಿಂದ ಮಾಡಿರುವಂಥ ಬೆಣ್ಣೆ. ಮನೆಯಲ್ಲೇ ಹಾಲನ್ನ ಶೇಖರಣೆ ಮಾಡಿ ಅದರಿಂದ ಬೆಣ್ಣೆ ಮಾಡಿ ಆ ಬೆಣ್ಣೆನ ನಾನು ತುಪ್ಪ ಮಾಡಿರೋದು. ಸೊ ನಾನು ಆಲ್ಮೋಸ್ಟ್ ತುಪ್ಪ ಹೊರಗಡೆಯಿಂದ ತರೋದಿಲ್ಲ, ಮನೆಯಲ್ಲೇ ತಯಾರು ಮಾಡ್ಕೊಳ್ತೇನೆ. ನೋಡಿ ಯಾವ ಥರ ಬಂದಿದೆ ತುಪ್ಪದ ಬಣ್ಣ, ನೋಡಿ ಯಾವ ಥರ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಕಮೆಂಟ್ ಮಾಡಿ. ನೀವು ಯಾವ ರೀತಿ ಮಾಡ್ತೀರಂತಲೂ ನನಗೆ ತಿಳಿಸ್ಬೋದು. ಸೊ ಇದು ನಾನು ಹೊಸದಾಗಿ ಮಾಡಿರೋಂಥ ವಿಡಿಯೋ ಇದು. ಸೊ ನಾನು ಎಲ್ಲೂ ನೋಡಿದ್ದಿಲ್ಲ, ನಾನೇ ಯಾಕೆ ಈ ಥರ ತುಪ್ಪನ ಮಾಡಬಾರ್ದು ಅಂತ ನಾನೊಂದು ಟ್ರೈ ಮಾಡಿದೆ.